ಯಾವಾಗ ನನ್ನ ಕೆಲಸ ಎಲ್ಲಿ ಮುಟ್ಟೇ ಇಲ್ಲ ಇನ್ನು. ನಿಮಗೆ ಕನ್ನಡ ಗೊತ್ತು ಕೇರಳದಲ್ಲಿ? ಕನ್ನಡದವನ? ಅದನ್ನ ಸ್ನೇಹಿತರೆ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ನಿಮ್ಮ ಟ್ರಕ್ ಸಂಚಾರಿ. ಯಾಕಪ್ಪ ಬೆಳಗ್ಗೆ ಎದ್ದು ಟೂ ವೀಲರಲ್ಲಿ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಮೊನ್ನೆ ನನ್ನ ಗಾಡಿ ಒಂಚೂರು ಬಾಡಿ ಓಪನ್ ಆಗಿತ್ತು, ಹಂಗಾಗಿ ನಾನು ಅಲ್ಲಿ ಗಾಡಿ ಇಟ್ಟಿದ್ದೆ. ಇವತ್ತು ಬೆಳಿಗ್ಗೆ ಹೋಗಿ ಅದಕ್ಕೆ ಐಟಮ್ ತೊಗೊಳ್ಬೇಕು. ನೋಡಿ ಇಲ್ಲೇ ಬದಿ ಅಡ್ಕದಲ್ಲಿ ಐಟಮ್ ತೊಗೊಳ್ಳೋದು ಫಸ್ಟಿಗೆ. ಅಂದರೆ ಆ್ಯಂಗ್ಲರ್ ಬೇಕು. ಅಂದರೆ ಅದಕ್ಕೆ ಸೈಡ್ ಬಾಡಿ ಓಪನ್ ಆಗೋದಕ್ಕೆ 2.5 ಇಂಚ್ ಆ್ಯಂಗ್ಲರ್ ಇಡ್ತಾರೆ. ಆ ಆ್ಯಂಗ್ಲರ್ ಪರ್ಚೇಸಿಗೆ ಮತ್ತು ಸಣ್ಣ ಒಂದು 2-3 ಪೀಸ್ ಬೇಕಿತ್ತು, ಅದನ್ನು ತೊಗೊಳ್ಳೋಕ್ಕೆ ಅಂತೇಳಿ ಬದಿಯಡ್ಕದಲ್ಲಿರುವಂಥ ಅಂಗಡಿಗೆ ಹೋದೆ. ಅಲ್ಲಿ ನೋಡಿ ಐಟಮ್ ತೊಗೊಂಡೆ. ಐಟಮ್ ತೊಗೊಂಡು ನೋಡಿ ಇದೇ ಆ್ಯಂಗ್ಲರು. ಈ ಆ್ಯಂಗ್ಲರ್ನ ತೊಗೊಂಡೋಗಿ ಕಟ್ ಮಾಡಿ ಥರ ಮಾಡಿ ಅದನ್ನು ಬಾಡಿ ವೆಲ್ಡ್ ಮಾಡಿ ಕೂತ್ಕೊಳಿಸೋದು. ಐಟಮ್ ಇದೆ, ಇಷ್ಟು ಐಟಮ್ ಹೇಳಿದರು. ಅದ್ರ ಬಿಲ್ ಬಂತು. ಆ ಬಿಲ್ ಕೊಟ್ಟೆ. 4742 ರೂಪಾಯಿ ಬಿಲ್ ಆಯಿತು. ಅಲ್ಲಿಂದ ನೇರವಾಗಿ ನೋಡಿ ಗಾಡಿ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ ಆ್ಯಂಗ್ಲರ್ ಹಾಕ್ಕೊಂಡು ನೇರವಾಗಿ ಇದು ಬದಿಯಡ್ಕ ಜಂಕ್ಷನು, ಅಂದರೆ ಬದಿಯಡ್ಕ ಟೌನಿಂದ ಸ್ವಲ್ಪ ಮುಂದಕ್ಕೆ ಹೋಗಬೇಕು. ನಾನು ವರ್ಕ್ ಮಾಡುವಂಥ ಜಾಗ, ಅಂದರೆ ಅದರ ವರ್ಕಿಂಗ್ ಜಾಗದ ಹೆಸರು ಬಂದುಬಿಟ್ಟು ಶ್ರೀ ಮುತ್ತಪ್ಪ ಆಟೋ ವರ್ಕ್ಸ್ ಬದಿಯಡ್ಕ ಅಂತೇಳಿ. 2 ವರ್ಷ ಮುಂಚೆ ಗಾಡಿ ತೆಗೆದಾಗ ಅಲ್ಲೇ ವರ್ಕ್ ಮಾಡಿದ್ದು ನಾವು. ಬಾಡಿ ಆಗಲಿರಲಿ, ಎಲ್ಲ ಅಂದರೆ ಆ್ಯಂಗ್ಲರ್ ಕೊಡೋದಾಗಲಿರಲಿ, ಸೈಡ್ ಪಟ್ಟಿ, ಉಕ್ಸು ಇದೆಲ್ಲ ವರ್ಕ್ ಮಾಡಿದ್ದಲ್ಲಿ. ಮತ್ತು ಡೋರ್ ಒಂಚೂರು ಶೀಟೆಲ್ಲ ಹೊಡೆದು ಇದು ಮಾಡಿದ್ದೀನಿ. ಇಲ್ಲೇ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಶ್ರೀ ಮುತ್ತಪ್ಪ ಆಟೋ ವರ್ಕ್ಸ್. ಇಲ್ಲಿ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಒಂದು ದಿವಸ ಮುಂಚೆನೇ ಹೇಳಿದೆ, 2 ದಿವಸ ಬೇಕು ಅಂತ ಹೇಳಿದರು. ನೋಡಿ ಬೋರ್ಡಲ್ಲಿ ಅವ್ರ ನಂಬ್ರ ಇದೆ, ಕಾಂಟ್ಯಾಕ್ಟ್ ನಂಬ್ರ ಇದೆ, ಇದೇ ಆಟೋ ವರ್ಕ್ಸ್. ಅಲ್ಲಿಂದ ಗಾಡಿಯಲ್ಲಿ ಇಟ್ಟು ಐಟಮ್ ಎಲ್ಲ ತಂದು ಕೊಟ್ಟು ಅದನ್ನ ಹೇಳಿದ್ರು, ಇವತ್ತು ಹೊಡೆಯೋಕ್ಕಾಗಲ್ಲ, ನಾಳೆ ಅವರು ಅದನ್ನು ಕಟ್ ಮಾಡಿ ಕೂತ್ಕೊಳಿಸ್ಬೇಕು. ಇವ್ರ ಹತ್ರ ತಮಾಷೆ ಮಾತಾಡಿಕೊಂಡು ಅಲ್ಲಿಂದ ನಾನಂತೂ ಗಾಡಿ ಅಂತೂ ಇಟ್ಟೆ. ಇನ್ನು ಮನೆಗೆ ಹೊರಟು ಮಾರನೇ ದಿವಸ ಬೆಳಿಗ್ಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ನಾನು ಅವ್ರ ಹತ್ರ ಮಾತಾಡಿ, ಅವ್ರ ಜೊತೆ ತಮಾಷೆ ಮಾತಾಡಿ, ಅಂದರೆ ಪರಿಚಯದವರೇ. ಯಾಕಂದರೆ ನಾವು ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ನಮ್ಮ ಗಾಡಿ ಕೆಲಸ ಏನಿದ್ರು ಅವ್ರ ಹತ್ರ ಮಾಡಿಸೋದು. ಅವ್ರಿಗೂ ಕನ್ನಡ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡಿದವ್ರ ಹತ್ರ. ಯಾಕಂದರೆ ಕೇರಳದಲ್ಲಿ ಕನ್ನಡ ಹೆಂಗೆ ಗೊತ್ತು ಅಂತೇಳಿ ಕೇಳಿದೆ. ಅದಕ್ಕೆ ತಮಾಷೆ ಮಾಡಿದ್ರು, ನಮಗೆಲ್ಲ ಭಾಷೆ ಗೊತ್ತು ಅಂತೇಳಿ. ನೋಡಿ ಆ್ಯಂಗ್ಲರ್ ಇದೆ, ಆ್ಯಂಗ್ಲರ್. ಈ ಆ್ಯಂಗ್ಲರ್ನ ಎಲ್ಲಿಗೆ ಹೊಡೆಯೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಸೈಡ್ ನೋಡಿ ನಂದಿಲ್ಲಿ ಕಟ್ಟಾಗಿದೆ. ನೋಡಿ 2, 3, 4 ಆ್ಯಂಗ್ಲರ್ ಕಟ್ಟಾಗಿದೆ. 2 ಸೈಡಿಗೆ ಹೊಡೆಯೋದು. ಗಾಡಿ ಇಲ್ಲಿಟ್ಟು ನೋಡಿ ಆ್ಯಂಗ್ಲರ್ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವರು ಕಟ್ ಮಾಡಿ ರೆಡಿ ಮಾಡ್ತಾರೆ. ಬೆಳಿಗ್ಗೆ ಬರೋಣ ಅಂತೇಳಿ ಅಲ್ಲಿಂದ ಸೀದಾ ಮನೆ ಕಡೆ ನಡೆದೆ. ನೋಡಿ ಇದು ಮಾರನೇ ದಿವಸ ನಾನು ಅಲ್ಲಿಗೆ ಹೋಗ್ತಾಯಿದ್ದೀನಿ. ಹೋಗ್ಬೇಕಾದ್ರೆ ಸಂದೊಂದು ಅಂಗಡಿ ಕಾಣ್ತು, ಮಳೆ ಬೇರೆ ಬರ್ತಾಯಿತ್ತು. ಅಂಗಡಿ ಹತ್ರ ಹೋಗಿ ನಿಂತೆ. ಅಲ್ಲಿ ಅಂಗಡಿದು ಒಂದು ವೀಡಿಯೋ ತೊಗೊಂಡೆ. ಯಾಕಂದರೆ ನೋಡುವಾಗ ಈ ಥರದ ಅಂಗಡಿ ಅಪರೂಪ ಕಾಣಲಿಕ್ಕೆ. ಎಲ್ಲದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರುತ್ತೆ, ಅದಿರುತ್ತೆ. ಈ ಥರದ ಸಣ್ಣ ಅಂಗಡಿಯಲ್ಲಿ ಇಷ್ಟೆಲ್ಲ ಸಾಮಾನುಗಳು, ಇದನ್ನು ನೋಡೋ ಒಂದು ಖುಷಿ ಆಯಿತು. ಮಳೆ ನಿಂತ ನಂತರ ಅಲ್ಲಿಂದ ನೇರವಾಗಿ ಬಿಟ್ಟೆ ಗಾಡಿ ಹತ್ರ ಹೋಗಿ ನೋಡಬೇಕಾದ್ರೆ ನೋಡಿ ಆ್ಯಂಗ್ಲರೆಲ್ಲ ಹೊಡೆದು ಉಕ್ಸ್ ಎಲ್ಲ ಸೆಟ್ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ. ಇನ್ನೇನಿದ್ರು ಅದಕ್ಕೆ ಓನರ್ ಹತ್ರ ಮಾತಾಡಿದೆ, ಇನ್ನೇನಿದ್ರು ಅದಕ್ಕೆ ಪೇಂಟ್ ಕೊಡಬೇಕಂತ. ನಿನ್ನೆ ಅವ್ರ ಹತ್ರ ಮಾತಾಡಿದೆ, ಇವತ್ತು ಹೋಗಿ ಅವ್ರ ತಲೆ ತಿಂತಾಯಿದೆ ಸುಮ್ಮನೆ. ಯಾಕಂದರೆ ಒಂದು ಫ್ರೆಂಡ್ಲಿಯಾಗಿ ಅದು ಗಾಡಿ ವೆಲ್ಡ್ ಮಾಡ್ತಾಯಿದ್ರು. ಅವರು ಹೋದ ತಕ್ಷಣ ನಮ್ಮ ಹತ್ರ ತಮಾಷೆ ಮಾತಾಡೋದು ಅದೆಲ್ಲ ಇದ್ದೇ ಇರುತ್ತೆ. ಅಂದರೆ ಅಷ್ಟು ಕ್ಲೋಸ್ ಆಗಿದ್ವಿ, ಅದಕ್ಕೋಸ್ಕರ ಅವ್ರ ಹತ್ರ ಮಾತಾಡಿದೆ. ನೋಡಿ ಈ ಕಡೆನೂ ಹೊಡೆದಿದ್ದಾರೆ. ಇವಾಗ ಏನು ಗೊತ್ತಾ, ಆ್ಯಂಗ್ಲರ್ ಹೊಡೆದ್ರು ಅಲ್ಲಿ ಒಳಗಿಂದ ತೂತಾಗಿರುತ್ತೆ, ಅದಕ್ಕೆ ವೆಲ್ಡ್ ಕೊಡ್ತಾಯಿದ್ದಾರೆ. ನೋಡಿ ಇವರು ಮೈನ್ ಮೇಸ್ತ್ರಿಯಲ್ಲಿ ಇದು. ಅವರು ವೆಲ್ಡಿಂಗ್ ಯಾವ ಥರ ಬೇಕು, ಯಾವ ಥರ ಎಲ್ಲ ಮಾಡಿಕೊಡೋದು ಅವರು. ಆನಂತರ ಇವ್ರು ಬಂದರು ಟಚಪ್ ಮಾಡೋಕ್ಕೆ ಅಂತೇಳಿ. ನೋಡಿ ಅದನ್ನು ಕ್ಲೀನ್ ಮಾಡಿ ಅಲ್ಲಿಗೆ ಒಂದು ಪ್ರೈಮರ್ ಹೊಡಿಯೋಣ ಅಂತ ಪ್ಲ್ಯಾನು. ಯಾಕಂದರೆ ಒಂದೇ ದಿವಸದಾಗಲ್ಲ ಪೈಂಟ್ ನೆಕ್ಸ್ಟ್ ಯಾವಾಗಾದ್ರೂ ಒಂದು ಸಲ ಮಾಡೋಣ. ಇವತ್ತು ಪ್ರೈಮರ್ ಹೊಡಿಯೋಣ ಅಂತ ಅವ್ರು ಪ್ಲ್ಯಾನ್ ಹೇಳಿ, ಹಂಗಾಗಿ ಪ್ರೈಮರ್ ಹೊಡಿಯೋ ಅಂತ ಪ್ಲ್ಯಾನ್. ನೋಡಿ ಅವ್ರು ಹೇಳಿದ್ರು
ಪ್ರೈಮರ್ ಹೊಡಿತಿದ್ದಾರಲ್ಲ, ಅಲ್ಲಿಂದ ಪ್ರೈಮರೆಲ್ಲ ಹೊಡೆದ್ರು. ಅಷ್ಟರಲ್ಲಿ ಓನರ್ ಹತ್ರ ಹೋಗಿ ಇನ್ನೇನೋ ಕೆಲಸ ಆಯಿತು ನಂದು, ನಾನು ಹೋಗ್ಲಾ ಅಂತ ಕೇಳಿದೆ. ಆವಾಗ ನೋಡಿ ಇಲ್ಲಿ ಕೂತಿದ್ದಾರಲ್ಲ ಇವರೇ ಓನರು, ಇವ್ರ ಹತ್ರ ಕೇಳಿದೆ ನಾನು, ಕೆಲಸ ಆಯ್ತಲ್ಲ ಇನ್ನು ನಾನು ಹೊರಡ್ಲಾ ಅಂತ. ಅದಕ್ಕೆ ಹೊರಡಿ ತೊಂದರೆ ಇಲ್ಲ, ಇನ್ನೊಂದು ಸಲ ಬಂದಾಗ ಡಬಲ್ ಮಾಡೋಣ ಅಂತ ಹೇಳಿದ್ರು. ಹಂಗೆ ಅವ್ರ ಹತ್ರ ತಮಾಷೆ ಮಾಡಿಕೊಂಡು ನಾನು ನೇರವಾಗಿ ಬಿಲ್ ಮಾಡಿ ಅಂತೇಳಿ ಅವರ ಆಫೀಸ್ ರೂಮಿಗೆ ಹೋದೆ. ಅಂದರೆ ವರ್ಕ್ಶಾಪ್ ಯಾವ ಥರ ಇಟ್ಟಿದ್ದಾರೆ ನೋಡಿ, ಅವರ ಐಟಮ್ಗಳು ನೋಡಿ ಈ ಥರ ನೀಟಾಗಿ ಜೋಡಿಸಿರೋದು, ಯಾವ ಸ್ಪ್ಯಾನರ್ ಬೇಕು ಎಲ್ಲಿದೆ ಅಂತೇಳಿ ಅವರಿಗೆ ಗೊತ್ತು, ನಮಗಂತೂ ಗೊತ್ತಾಗಲ್ಲ. ಅಂತಿಂತೂ ಬಿಲ್ ಮಾಡಿ ಕೊಟ್ಟರು ನೋಡಿ. 6500 ರೂಪಾಯಿ ಬಿಲ್ ಆಯಿತು. ಅಷ್ಟರಲ್ಲಿ ಗಾಡಿ ತೆಗೆಯೋಣ ಅಂತ ಹೇಳುವಾಗ ಅಲ್ಲಿ ಆ್ಯಂಬುಲೆನ್ಸ್ ಮೇಲೆ, ಅದೇ ನಾನು ತಮಾಷೆ ಮಾಡ್ತಿದ್ದಲ್ಲ ಆ ಅಣ್ಣ ಆ್ಯಂಬುಲೆನ್ಸ್ ಮೇಲೆ ಕೂತು ಏನೋ ಕೆಲಸ ಮಾಡ್ತಾಯಿದ್ರು. ಅಂತಿಂತೂ ನನ್ನ ಕೆಲಸ ಆದರೂ ಹೋಗೋಕ್ಕೆ ಬಿಡೋಣ ಅಂತ ಹೇಳಿದೆ. ಅದಕ್ಕೆ ಆಯ್ತಪ್ಪ ನೀನು ಹೋಗು ಅಂತೇಳಿ ಹಂಗೆ ನೋಡಿ ಗಾಡಿ ತೆಗೆದ ಹೊರಗಡೆ. ನಾನು ಹೋಗಿರೋದು ಸ್ಕೂಟಿಯಲ್ಲಿ. ಈ ಸ್ಕೂಟಿನ ತರೋಕ್ಕೆ ಅಂತೇಳಿ ನನ್ನ ಕಸಿನ್ ನನ್ನ ಕರೆದೆ ಕಾಲ್ ಮಾಡಿ. ಅವನು ಬಂದಿದ್ದ, ಅವನು ಸ್ಕೂಟಿನ ತಂದ. ಅಂದರೆ 35 ಕಿಲೋಮೀಟ್ರ್ ಇದೆ ಮನೆಯಿಂದ ಗಾಡಿ ಇರುವಂಥ ಜಾಗಕ್ಕೆ, ಬದಿ ಹಿಡ್ಕೋಕ್ಕೆ. ಹಾಗಾಗಿ ಅವನು ಸ್ಕೂಟಿ ತಂದ, ನಾನು ಲಾರಿ ತಗೊಂಡು ನೇರವಾಗಿ ನನ್ನ ಪಯಣ ಮನೆ ಕಡೆ ಅಂತ ಹೇಳ್ಕೊಂಡು ನಾನು ಹೊರಟೆ. ಇದೇ ಬದಿ ಹಿಡ್ಕ ಜಂಕ್ಷನು. ಇಲ್ಲಿಂದ ನೇರವಾಗಿ ಪೆರ್ಲ ಬರಬೇಕು. ಪೆರ್ಲದಿಂದ ರೈಟಿಗೆ ಕಟ್ ಹೊಡೆದ್ರೆ ನನ್ನ ಊರಿಗೆ ಒಂದು 16 ಕಿಲೋಮೀಟ್ರ್ ಇದೆ. ಹಂಗಾಗಿ ನೇರವಾಗಿ ಹೊರಟೆ. ಅಂದರೆ 2 ದಿವಸ ಫುಲ್ ಗಾಡಿದೇ ಕೆಲಸ ಆಯಿತು. ನೆಕ್ಸ್ಟ್ ಏನು 2 ದಿವಸ ಆಯ್ತಲ್ಲ, ಇನ್ನು ನಾಳೆ ಏನಾದರೂ ಲೋಡು ಸಿಕ್ಕರೆ ಲೋಡ್ ಮಾಡ್ಕೊಂಡು ಹೋಗೋಣ ಅಂತೇಳಿ ನೋಡಿ ಮುಂದ್ಗಡೆ ಹೋಗ್ತಿದ್ದಾರಲ್ಲ ಅದೇ ನನ್ನ ಕಸಿನು. ಸ್ಕೂಟಿ ನಿಧಾನಾಗಿ ಓಡಿಸು ಅಂತ ಹೇಳಿದ್ರೆ ಸ್ಪೀಡಾಗಿ ಹೋಗ್ತಿದ್ದಾನೆ. ಯಾಕಂದರೆ ಗಾಡಿ ಏನಿರಲಿಲ್ಲ, ಹಂಗಾಗಿ ಸ್ಪೀಡಾಗಿ ಹೋಗ್ತಿದ್ದೆ, ತೊಂದರೆ ಇಲ್ಲ. ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ನಾನು ಹೊಟ್ಟೆ ಬಿಟ್ಟೆ ಮನೆ ಕಡೆಗೆ. ಹಂಗೆ ಬರಬೇಕಾದ್ರೆ ನಮ್ಮ ಪಕ್ಕದಲ್ಲಿ ಬರಬೇಕಾದ್ರೆ ನೋಡಿ ಇಲ್ಲೊಂದು ಬಸ್ ಸ್ಟ್ಯಾಂಡು. ಇಲ್ಲಿ ಮಳೆಗಾಲ ಆದರೂ ಬೇಸಿಗೆಗಾಲ ಆದರೂ ತಂಪಾಗಿರುತ್ತೆ. ಯಾಕಂದರೆ ಸೀಟ್ ಮೇಲೆ ಫುಲ್ಲು ಹುಲ್ಗಲ್ಲು ನೋಡಿ ಫುಲ್ಲಾಗಿದೆ, ಹಂಗಾಗಿ ತಂಪಾಗಿರುತ್ತೆ. ಒಳ್ಳೆ ತಂಪು ಪ್ಲೇಸ್ ಅಂತ ಹೇಳೋದು. ಮತ್ತು ಈ ರೋಡಲ್ಲಿ ಬರಬೇಕಾದ್ರೆ ಒಂದು ಮುಖ್ಯವಾದ ಸ್ಥಳ ಸಿಗುತ್ತೆ, ಅದು ಸ್ವರ್ಗ ಅಂತೇಳಿ. ನೀವೆಲ್ಲಾದರೂ ಸ್ವರ್ಗಕ್ಕೆ ಬಂದಿದ್ದೀರಾ? ಸ್ವರ್ಗಕ್ಕೆ ಬಂದಿಲ್ಲ ಅಂದರೆ ಇಲ್ಲಿಗೆ ಬನ್ನಿ. ಸ್ವರ್ಗ ಅಂದರೆ ಆ ಸ್ವರ್ಗ ಅಲ್ಲ, ನಮ್ಮೂರಲ್ಲಿರುವಂಥ ಒಂದು ಊರಿನ ಹೆಸರು ನೋಡಿ. ನನ್ನ ಕಸಿನ್ ವೀಡಿಯೋ ತೆಗಿತಿದ್ದಾನೆ ಇಲ್ಲಿ. ಅಂದರೆ ಅಲ್ಲಿ ಇಳಿಜಾರು ಮತ್ತು ಅಪ್ ಹತ್ತೋದು ಆ ಜಾಗದಲ್ಲಿ ವೀಡಿಯೋ ತೆಗೆದಿದ್ದಾನೆ. ಅದನ್ನು ನನ್ನ ಇನ್ಸ್ಟಾ ಪೇಜಲ್ಲಿ ಹಾಕೋಕ್ಕೆ ಅಂತೇಳಿ ತೆಗೆದಿರೋದು. ನನ್ನ ಇನ್ಸ್ಟಾ ಪೇಜ್ ಯಾರು ಫಾಲೋ ಮಾಡಿಲ್ಲ ಅಂದರೆ ಇದೇ ಟ್ರಕ್ ಸಂಚಾರಿ ಹೆಸರಲ್ಲಿ ನನ್ನ ಇನ್ಸ್ಟಾ ಪೇಜ್ ಇದೆ, ಫೇಸ್ಬುಕ್ ಇದೆ, ಫಾಲೋ ಮಾಡಿ. ನಿಮ್ಮ ಸಪೋರ್ಟ್ ಸಹಕಾರ ಸದಾ ಇರಲಿ ಅಂತೇಳಿ ನಿಮ್ಮ ಹತ್ರ ಬೇಡ್ಕೊಳ್ತಾ ನೋಡಿ. ಇದು ನಮ್ಮೂರಿಗೆ ಹೋಗುವಂಥ ದಾರಿ. ಎಷ್ಟು ಚಿಕ್ಕ ದಾರಿ ಅಲ್ಲ. ಈ ದಾರಿಯಲ್ಲಿ ನೋಡಿ ಎಡಗಡೆ ಯಾವುದೇ ಒಂದು ಸೇಫ್ಟಿ ಇಲ್ಲ ನೋಡಿ. ನೇರವಾಗಿ ಸ್ವರ್ಗ ಅಂತ ಹೇಳಿದಲ್ಲ, ಇದೇ ಊರ ಹೆಸರು ಸ್ವರ್ಗ ಅಂತ. ಇಲ್ಲಿಗೆ ಸ್ವರ್ಗ ಅಂತ ಹೇಳೋದು. ನರಕ ಇಲ್ಲ ನಮ್ಮಲ್ಲಿ ಏನಿದ್ರು ಸ್ವರ್ಗ ಮಾತ್ರ ಇರೋದು. ಇದೇ ಈ ಜಾಗಕ್ಕೆ ಹೆಸರು. ಇದು ಕೇರಳ ಕರ್ನಾಟಕ ಬಾರ್ಡ್ರು. ಅಲ್ಲಿಂದ ನೇರವಾಗಿ ನೋಡಿ ನಮ್ಮೂರಿನ ವ್ಯೂ ಹೆಂಗಿದೆ ಸಾಯಂಕಾಲ ಹೊತ್ತಿಗೆ, ಯಾವ ಥರ ಇದೆ. ಹಚ್ಚ ಹಸಿರಾದ ಮರಗಿಡಗಳು, ಅದ್ರ ಮಧ್ಯೆ ಕಾಣ್ತಿರುವಂಥ ಬೆಟ್ಟ, ಇದ್ರ ಮಧ್ಯದಿಂದ ನಾವು ಹೋಗೋದು. ದಾರಿಯಲ್ಲಿ ಒಂದು ಟೆಂಪೋದಲ್ಲಿ 4 ಜನ ಕೂತಿದ್ರು, ಅವ್ರನ್ನ ವೀಡಿಯೋ ಮಾಡಿಕೊಂಡು ನೇರವಾಗಿ ಬಂದೆ. ಇನ್ನು ಸಿಗುವಂಥ ಊರೇ ಆರ್ಲಪ್ಪದಾವು ಅಂತ ಹೇಳ್ತಾರೆ. ಇಲ್ಲಿಗೆ ಆರ್ಲಪ್ಪದಾವು ನೋಡಿ, ಸ್ಟಾರ್ಟಿಂಗ್ ಇಲ್ಲಿಂದ ಆರ್ಲಪ್ಪದಾವು. ಇದು ಒಂಚೂರು ನಮ್ಮ ಊರಿನಲ್ಲಿ ಒಂಚೂರು ದೊಡ್ಡ ಸಿಟಿ ಅಂತ ಹೇಳ್ಬೋದು. ದೊಡ್ಡ ಸಿಟಿ ಅಲ್ಲ, ನಮ್ಮ ಹಳ್ಳಿ ಪ್ರದೇಶದಲ್ಲಿರುವಂಥ ಜಾಗದಲ್ಲಿ ಒಂದು ಚೂರು ಇಂಪ್ರೂವ್ಮೆಂಟ್ ಜಾಗ ಅಂತ ಹೇಳ್ಬೋದು. ಇಲ್ಲಿ ಬ್ಯಾಂಕು, ಹಾಸ್ಪಿಟಲು, ಗೌರ್ಮೆಂಟ್ ಹಾಸ್ಪಿಟಲು ಎಲ್ಲ ಇದೆ ನೋಡಿ. ರಿಕ್ಷಾ ಸ್ಟ್ಯಾಂಡು ಎಲ್ಲ ಇಲ್ಲಿ ಒಂದು 5 ಊರಿಂದ ಬಂದು ಸೇರುವಂಥ ಒಂದು ಜಾಗ ಆಗಿರುತ್ತೆ ಇದು ಆರ್ಲಪ್ಪದ. ಒಂದು ಕೆನರಾ ಬ್ಯಾಂಕ್ ಇದೆ, ಅದು ಮುಂದೆ ಅಲ್ಲಿ ಒಳಗೆ ಹೋದರೆ ಹಾಸ್ಪಿಟಲ್ ಇದೆ. ಇಲ್ಲಿಂದ ನೇರವಾಗಿ ನಾನು ಹೊರಟೆ. ಇಲ್ಲಿಂದ ನಮ್ಮೂರಿಗೆ ಒಂದು 6 ಕಿಲೋಮೀಟ್ರ್ ಇದೆ. 6 ಕಿಲೋಮೀಟ್ರ್ ಆದ ತಕ್ಷಣ ನಮ್ಮೂರು ಸಿಗುತ್ತೆ. ಆಮೇಲೆ ಗಾಡಿನ ತೊಗೊಂಡೋಗಿ ಓನರ್ ಮನೆಯಲ್ಲಿ ಇಟ್ಟು ಇಲ್ಲೊಂದು ಟರ್ನಿಂಗಲ್ಲೊಂದು ಚರ್ಮುರಿ ಅಂಗಡಿ ಅಂತ. ಚರ್ಮುರಿ ಅಂದರೆ ನಮ್ಮ ಕಡೆ ಈ ಉರಿಯಕ್ಕೆ ಇದೆಲ್ಲ ಹಾಕಿ ಚರ್ಮುರಿ ಮಾಡಿ ಕೊಡ್ತಾರೆ, ಒಳ್ಳೆ ಟೇಸ್ಟ್ ಆಗುತ್ತೆ. ಇದು ನಮ್ಮ ರೆಂಜ, ಬೆಟ್ಟಂಬಾಡಿ ರೆಂಜ ಅಂತ ಹೇಳ್ತಾರೆ.
ಇದು ನಮ್ಮೂರು ಇಲ್ಲಿಂದ ಬಲಗಡೆ ಹೋದರೆ ನನ್ನ ಮನೆಗೆ ಹೋಗುತ್ತೆ. ಇದು ಹಿಂಗೆ ನೇರವಾಗಿ ನೋಡಿ, ಇಲ್ಲೂ ರಿಕ್ಷಾ ಸ್ಟ್ಯಾಂಡು. ಇಲ್ಲಾಂದರೆ ಒಂದು 6 ಕಿಲೋಮೀಟ್ರಿಗೆ ಒಂದು 7 ಕಿಲೋಮೀಟ್ರಿಗೆ ಒಂದೊಂದು ಸಿಟಿ ಇರುತ್ತೆ, ಸಣ್ಣ ಸಿಟಿ. ಅಲ್ಲಿ 4-5 ಊರುಗಳು ಸೇರುತ್ತೆ. ಅಲ್ಲಿಂದ ನಾವು ಹೋಗ್ಬೇಕಾದ್ರೆ, ಒಳಗೆಲ್ಲ ಹೋಗ್ಬೇಕಾದ್ರೆ ಆಟೋದಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಹಂಗೆ ನೇರವಾಗಿ ನಾನು ಹೊರಟೆ. ಅಷ್ಟರಲ್ಲಿ ನಮ್ಮ ಓನರ್ ಕಸಿನು ಬಂದಿಯಾ ಇವಾಗ ಅಂತ ಹೇಳ್ಕೊಂಡು ಕೈ ಮೇಲೆತ್ತರು. ಅವ್ರ ಜೊತೆ ಮಾತಾಡಿಕೊಂಡು ಸೀದಾ ನೇರವಾಗಿ ಹೊರಟೆ. ಅಂದರೆ ನಿಲ್ಲಿಸಿಲ್ಲ, ಅಂದರೆ ಹೋಗಿ ಗಾಡಿ ಇಟ್ಟು ಮನೆಗೆ ಹೋಗ್ಬೇಕು ಅಂತ. ಇದು ನಮ್ಮ ಮಕ್ಕಳು ಕಲಿತಿರುವಂಥ ಶಾಲೆ ಅಲ್ಲಿರೋದು. ಅದು ಕಳೆದ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ನಮ್ಮ ಓನರ್ ಮನೆ ಹತ್ರ ಗಾಡಿ ಇಟ್ಟು ನೇರವಾಗಿ ಮನೆಗೆ ಹೋಗಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ಕೊಂಡು, ನೀವೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಂಗೇ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಈ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗದಂಥ ವ್ಯಕ್ತಿಗಳು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಸಹಕಾರ ಸಪೋರ್ಟು ಸದಾ ನನ್ನೊಂದಿಗೆ ಇರಲಿ ಅಂತ ಹೇಳ್ಕೊಂಡು ಟಾಟಾ ಬಾಯ್.